ಎಲ್ಲರಿಗೂ ನಮ್ಮ ಕಡಲ ಕಿಚನಿಗೆ ಸ್ವಾಗತ. ಇವತ್ತು ನಾವು ನಮ್ಮ ಮಂಗಳೂರು ಕಡೆಯ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀವಿ. ಈ ಅಕ್ಕಿ ರೊಟ್ಟಿ ಮಾಡಲಿಕ್ಕೆ 2 ಗ್ಲಾಸಿನಷ್ಟು, ಈ ಗ್ಲಾಸಿನಲ್ಲಿ 2 ಗ್ಲಾಸ್ ಅಕ್ಕಿ ತಗೊಂಡಿದ್ದೀವಿ. ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೆ ಸ್ವಲ್ಪ ಕುಚ್ಚಲಕ್ಕಿ ರೈಸನ್ನು ಸೇರಿಸ್ಕೋಬೇಕು. ಹಾಕಿ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕು. ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ. ಇಲ್ಲಿ ನಾನು ರುಚಿಗೆ ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ, 1 ಸ್ಪೂನ್ ಅಷ್ಟು. ನೋಡಿ, ಈಗ ಹಿಟ್ಟು ರೆಡಿಯಾಗಿದೆ. ಹಿಟ್ಟು ಈ ಹದಕ್ಕೆ ಬರುವ ತನಕ ರುಬ್ಕೋಬೇಕು. ಸ್ವಲ್ಪ ತರಿಯಾಗಿ. ಸ್ವಲ್ಪ ಹಿಟ್ಟು ಗಟ್ಟಿಯಾಗಿದ್ರೆ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಹದ ಮಾಡ್ಕೊಳ್ಳಿ. ಈ ರೀತಿಯಾಗಿ ಎಷ್ಟು ಬರುವುದು ನೋಡಿ. ಈ ಕಲ್ಲು ಬಲಪ ಕಲ್ಲು ಅಂತ ಹೇಳ್ತಾರೆ. ಇದನ್ನು ಮಂಗಳೂರು ಕಡೆ ಯೂಸ್ ಮಾಡ್ತಾರೆ. ಇದರಲ್ಲಿ ಯಾವುದೇ ಥರದ ಕೆಮಿಕಲನ್ನು ಯೂಸ್ ಮಾಡಿರೋದಿಲ್ಲ. ಇವಾಗ ಒಂದು ಗ್ಯಾಸನ್ನು ಆನ್ ಮಾಡಿ 10 ನಿಮಿಷ ಹೆಂಚು ಕಾಯಿಸ್ಕೋಬೇಕು. ಇದೆ ಅಂತ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡಲಿಕ್ಕೆ ಸ್ವಲ್ಪ ನೀರು ತಗೊಂಡು ಹೀಗೆ ಹಾಕ್ಕೋಬೇಕು. ಇವಾಗ ಈ ಥರ ಆದರೆ ಹೆಂಚು ಕಾದಿದೆ ಅಂತ ಅರ್ಥ. ಇವಾಗ 1 ಸೌಂಟು ಹಿಟ್ಟನ್ನು ತಗೊಂಡು ಚೆನ್ನಾಗಿ ಹುಯ್ಬೇಕು. ರೊಟ್ಟಿಯನ್ನು ನೋಡುವ ರೆಡಿಯಾಗಿದೆ ಅಂತ ನೋಡಿ. ಎಷ್ಟು ಚೆನ್ನಾಗಿ ಬರ್ತಾ ಇದೆ. ತಗೊಂಡ್ವಿ ನೋಡಿ. ಇದು ಕಾಡಿನ ಗಿಡಮೂಲಿಕೆಗಳಿಂದ ಮಾಡಿರುವಂಥ ಒಂದು ಪ್ಲೇಟ್. ಇದಕ್ಕೆ ಇದರಲ್ಲಿ ಇನ್ನೊಂದು ಥರದ್ದು ಇದೆ. ಇದು ಬಿದಿರಿನಿಂದ ಮಾಡಿರುವಂಥದ್ದು. ಇವಾಗ ಮಂಗಳೂರು ಕಡೆ ಮಾಡುವ ಕೆಂಪು ಚಟ್ನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಸ್ವಲ್ಪ ಕೋಕೋನಟ್, ಒಂದು ಚಿಕ್ಕ ಗಾತ್ರದ ಹುಣಸೆ ಹುಳಿ, ಒಂದು 4 ಬ್ಯಾಡಗಿ ಮೆಣಸು, ಒಂದು 4-5 ಹೆಸರು ಬೆಳ್ಳುಳ್ಳಿ, ಮತ್ತು ಒಂದು ಸಣ್ಣ ಗಾತ್ರದ ಈರುಳ್ಳಿ. ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ನೋಡಿ, ಇವಾಗ ಚಟ್ನಿ ರೆಡಿಯಾಗಿದೆ, ಕೆಂಪು ಚಟ್ನಿ. ನೋಡಿ, ಇವಾಗ ಮಂಗಳೂರು ಕಡೆಯ ರೊಟ್ಟಿ ಮತ್ತು ಕೆಂಪು ಚಟ್ನಿ ರೆಡಿಯಾಗಿದೆ. ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ.